Good evening, everyone. This is your Pradeep Gowda and this is your beautiful channel Pradeep Gowda 09. Correct? And ಇವಾಗ ನಾವು ಈ ಚಾನಲ್ ಒಳಗಡೆ ಏನ್ ಡಿಸ್ಕಸ್ ಮಾಡಕೊಂತೀವಿ, ಈ ಸೆಷನ್ ಒಳಗಡೆ ಏನ್ ಡಿಸ್ಕಸ್ ಮಾಡಕೊಂತೀವಪ್ಪ ಅಂದ್ರ ಲೈಟ್ ಚಾಪ್ಟರ್ ಕಂಟಿನ್ಯೂಷನ್ ಪಾರ್ಟ್ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಕರೆಕ್ಟಾ? ಅಪ್ ಟು ಪಾರ್ಟ್ 5 ವರೆಗೂ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿವಪ್ಪಿ. ಅದನ್ನ ನಾವೆಲ್ಲ ನಾವು ರೆಗ್ಯುಲರ್ ವರ್ಡ್ಸ್ ಒಳಗೆ ತಗೋಬೇಕಾಗಿತ್ತಪ್ಪ ಅಂತ ಯೂಶಲಿ ಏನ್ ಅನ್ಬಿಡ್ತೀವಿ ಅವಾಗೆಲ್ಲ ಇಂಟ್ರಡಕ್ಷನ್ ಪಾರ್ಟ್ ಅಂತ ಕರೆಕ್ಟಾ? Now the reality of this chapter it is starts from here. ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. That's from the spherical mirror. Spherical mirror in the format. ಅಂದ್ರೆ ನನಗೆ ಈ ಸೆಷನ್ ಒಳಗಡೆ ಸ್ಪೆರಿಕಲ್ ಮಿರರ್ ಅಂದ್ರೆ ಏನಂತ ಬೇಕು, ಟೈಪ್ಸ್ ಆಫ್ ಸ್ಪೆರಿಕಲ್ ಮಿರರ್ ಯಾವ್ಯಾವು, ಸ್ಪೆರಿಕಲ್ ಮಿರರ್ ನ ಯಾಕೆ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ ಅದೆಲ್ಲರ ಬಗ್ಗೆ ಗೊತ್ತಿದೆ ತಿಳ್ಕೊಳ್ಳೋಕೆ ಕರೆಕ್ಟಾ? ಲಾಸ್ಟ್ ಸೆಷನ್ ಒಳಗಡೆ ಪ್ಲೇನ್ ಮಿರರ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ನಾವು ಪ್ಲೇನ್ ಮಿರರ್ ಇತ್ತಂದ್ರೂ ಸಹ ಏನ್ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ, ನಾವು ಸ್ಪೆರಿಕಲ್ ಮಿರರ್ಸ್ ನ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಅಂದ್ರೆ ಪ್ಲೇನ್ ಮಿರರ್ ಇಂದ ಏನೋ ಒಂದು ನಮ್ಮ ಡಿಮ್ಯಾಂಡ್ಸ್ ನ ಕಂಪ್ಲೀಟ್ ಆಗಿ ಪ್ರೊವೈಡ್ ಮಾಡಕ್ ಆಗಿಲ್ಲ, ಅದು ಏನು ತಿಳ್ಕೊಬೇಕು. ಹೌದಾ? ಈ ಹೌದಾ ಇಲ್ಲ? ಫಾರ್ ಎಕ್ಸಾಂಪಲ್ ನೋಡ್ರಿ, ಇವಾಗ ಮೊದಲು ಏನಿದ್ವಪ್ಪ ಕೀಪ್ಯಾಡ್ ಮೊಬೈಲ್ಸ್ ಇದ್ದು, ಅವಾಗ ಕ್ಯಾಮ್ರಾ ಇರಲ್ಲ, ಕೀಪ್ಯಾಡ್ ಮೊಬೈಲ್ಸ್ ಕ್ಯಾಮ್ರಾ ಇಲ್ಲ, 1100 1100 ಮೊಬೈಲ್ಸ್ ನೋಡಿರಲ್ಲ, ಅದಕ್ಕೆ ಕ್ಯಾಮ್ರಾ ಇರಲಿಲ್ಲ, ಏನೂ ಇರಲಿಲ್ಲ. ಅದಾದ್ಮೇಲೆ ಮಾಡಿಫಿಕೇಶನ್ ಮಾಡ್ಕೊಂತ ಹೋದ್ವಿ ಮೊಬೈಲ್ಸ್ ಒಳಗಡೆ. ಮಾಡಿಫಿಕೇಶನ್ ಯಾಕೆ ಮಾಡ್ಕೊಂತ ಹೋದ್ವಿ? ಆ ನೋಕಿಯಾ ಮೊಬೈಲ್ ಸ್ಮಾಲ್ ಮೊಬೈಲ್ ಇತ್ತಲ್ಲಪಿ, ಆ ಮೊಬೈಲ್ ಇಂದ ನಮ್ ಕಂಪ್ಲೀಟ್ ಡಿಮ್ಯಾಂಡ್ಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹೌದಾ? ಇವಾಗ ಏನೋ ಒಂದು ಹೊಸದು ಇಂಪ್ರೂವೈಸೇಷನ್ ಅವರ ಇನ್ವೆನ್ಷನ್ ಮಾಡ್ಕೊತ ಹೊಂಟಿವಪ್ಪ ಅಂದ್ರೆ ರೀಸನ್ ಏನು? ಅಲ್ಲಿ ಏನಾದ್ರೂ ಒಂದು ನೆಸೆಸಿಟಿ ಇರ್ತೈತಿ ನಮ್ಗೆ. ಇಲ್ಲಿನ ಒಂದು ಪ್ಲೇನ್ ಮಿರರ್ ಇಂದ ಅದೇ ಫಾಲ್ಟ್ ಆಯ್ತು. ಪ್ಲೇನ್ ಮಿರರ್ ಇಂದ ಏನ್ ಫಾಲ್ಟ್ ಆಯ್ತಪ್ಪ ಅಂತಂದ್ರ ಅದ್ರಲ್ಲಿಂದ ನಮ್ ಕಂಪ್ಲೀಟ್ ಡಿಮ್ಯಾಂಡ್ಸ್ ನ ಪ್ರೊವೈಡ್ ಮಾಡ್ಲಿಕ್ಕೆ ಆಗಿಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ನ್ಯೂ ಟೈಪ್ ಆಫ್ ಮಿರರ್ಸ್ ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದೋಸ್ ಆರ್ ಕಾಲ್ಡ್ ಆಸ್ ದಿ ಸ್ಪೆರಿಕಲ್ ಮಿರರ್ಸ್. ಓಕೆ, ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಹತ್ರ ಒಂದು ಬೈಕ್ ಐತಿ. ಏನೈತಿ? ಬೈಕ್. ಓಕೆ, ದಿಸ್ ಈಸ್ ಬೈಕ್. ಏನದು? ಬೈಕ್. ಬಟ್ ಆಕ್ಚುಲಿ ಬೈಕ್ ಹಿಂಗಿರಲ್ಲ. ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಬೈಕ್. ನಂದು ಬೈಕ್ ಇದು. ಓಕೆ, ಹೀರೋ ಬೈಕ್ ಅವೆಲ್ಲ ಡಿಫ್ರೆಂಟ್ ಕಂಪ್ನಿ ಬೈಕ್ ಅದಾವಲ್ಲ, ಈ ತರ ಇರಲ್ಲ. ಇದು ಯಾರ ಬೈಕ್? ನಂದ್ ಬೈಕ್. ನಂದ್ ಬೈಕ್ ಅದಕ್ಕೆ ಹಿಂಗೈತಿ. ನಂದ್ ಬೈಕ್. ನಂದ್ ಬೈಕ್. ನಾನು ಯೂಶಲಿ ಬೈಕ್ ರೈಡ್ ಮಾಡ್ಬೇಕಾದ್ರೆ ಇಯರ್ಬಡ್ಸ್ ಯೂಸ್ ಮಾಡ್ತೀನಿ. ಏನ್ ಯೂಸ್ ಮಾಡ್ತೀನಿ? ಇಯರ್ಬಡ್ಸ್ ವಿತ್ ಹೈ ವಾಲ್ಯೂಮ್. ವಿತ್ ಹೈ ವಾಲ್ಯೂಮ್ ಇಯರ್ಬಡ್ಸ್ ಯೂಸ್ ಮಾಡ್ಬೇಕಾದ್ರೆ ಏನಪ್ಪಾ ಅಂದ್ರೆ ಹಿಂದ್ಗಡೆ ಯಾವ್ದು ಆಬ್ಜೆಕ್ಟ್ಸ್ ಬರ್ತಿರ್ತಾವು, ಯಾವ್ದು ವೆಹಿಕಲ್ಸ್ ಬರ್ತಿರ್ತಾವಪ್ಪ ಅಂದ್ರೆ ನಮಗ್ ಕಾಣಂಗಿಲ್ಲ. ಹೌದಾ? ಹಿಂದ್ಗಡೆ ನಾವು ಕವರ್ ಮಾಡ್ಕೊಂಡು ಹಿಂದ್ಗಡೆ ನೋಡ್ಬೇಕಾಗಿತ್ತಪ್ಪ ಅಂದ್ರ ನಾವ್ ಒಂದಲ್ಲಿ ಏನಾದ್ರು ಮಿರರ್ ಫಿಕ್ಸ್ ಮಾಡ್ಬೇಕು. ಹೌದಾ? ಮಿರರ್ ಇನ್ನು ನನಗೆ ಏನ್ ಗೊತ್ತಿಲ್ಲ, ಸ್ಪೆರಿಕಲ್ ಮಿರರ್ ಅಂದ್ರೆ ಗೊತ್ತಿಲ್ಲ. ಇನ್ನ ಪ್ಲೇನ್ ಮಿರರ್ಸ್ ಕಾಲ್ನಾಗ ಇದೀವಿ ನಾವು. ಹೌದಾ? ಹಿಂದ್ಗಡೆ ಮಿರರ್ಸ್, ಹಿಂದ್ಗಡೆ ವೆಹಿಕಲ್ಸ್ ಬರ್ತಾವ, ವೆಹಿಕಲ್ಸ್ ನ ನೋಡ್ಬೇಕಪ್ಪಿ. ನೋಡ್ಕೇಶನ್ ಸ್ವಲ್ಪ ಸೇಫ್ಟಿ ಬೇಕು ನನಗೆ. ಹೌದಾ? ಸೇಫ್ಟಿ ಪರ್ಪಸ್ ನಾನು ಒಂದು ಮಿರರ್ ಫಿಕ್ಸ್ ಮಾಡ್ತೀನಿ. ಈ ಸೈಜ್ ಮಿರರ್. ಓಕೆ, ಯಾವ ಮಿರರ್ ಇದು? ಪ್ಲೇನ್ ಮಿರರ್. ನನಗಿನ್ನ ಸ್ಪೆರಿಕಲ್ ಮಿರರ್ ಅಂದ್ರೆ ಗೊತ್ತಿಲ್ಲ ಪಿ. ಯಾವ ಮಿರರ್ ಇದು? ಪ್ಲೇನ್ ಮಿರರ್. ಪ್ಲೇನ್ ಮಿರರ್ ನ ಫಿಕ್ಸ್ ಮಾಡ್ತೀನಿ. ಓಕೆ, ಹಿಂದ್ಗಡೆ ಅಸ್ಯೂಮ್ ನಾನು ಯಾರೋ ಒಬ್ಬ ನನ್ನ ಫ್ರೆಂಡ್ ರಾಜು ಇರ್ತಾನಂತ ಅನ್ಕೋ. ಯಾರ್ಲೆ? ರಾಜು. ಓಕೆ, ರಾಜು ಬೈಕ್ ತಗೊಂಡಿರ್ತಾನ. ಆ ಬೈಕ್ ಮೇಲೆ ಹೋಗ್ಬೇಕಾದ್ರ ಇಯರ್ಬಡ್ಸ್ ಹಾಕೋಣ. ಹಿಂದ್ಗಡೆ ಯಾವ್ದಾದ್ರು ವೆಹಿಕಲ್ಸ್ ಬಂದ್ರೆ ಹಾರ್ನ್ ಅಂತ ಕೇಳಲ್ಲ ಅವನಿಗೆ, ಹೈ ವಾಲ್ಯೂಮ್ ಇಟ್ಟಾನ. ಅವ ಅದಕ್ಕೆ ಆತರ ಪ್ರಾಬ್ಲಮ್ ಆಗ್ಬಾರ್ದು, ಹಿಂದ್ಗಡೆ ಬಂದಿದ್ದು ಎಲ್ಲಾನು ನಾನು ನೋಡ್ಬೇಕು ಅಂತ ಈಗ ಏನ್ ಮಾಡ್ತಾನೆ, ಒಂದು ಪ್ಲೇನ್ ಮಿರರ್, ಈ ಸೈಜ್ ಒಂದು ಪ್ಲೇನ್ ಮಿರರ್ ಫಿಕ್ಸ್ ಮಾಡ್ತಾನ. ಯಾಕಂದ್ರೆ ಸ್ಪೆರಿಕಲ್ ಮಿರರ್ ಇನ್ನ ಇರ್ಲಿಲ್ಲ ಅವಾಗ. ಹೌದಾ? ಈ ತರ ಫಿಕ್ಸ್ ಮಾಡ್ತಾನ. ಫಿಕ್ಸ್ ಮಾಡಿದಾದ್ಮೇಲೆ ಹಿಂದ್ಗಡೆ ಟ್ರಕ್ ಬರ್ತದಪ್ಪಿ. ಆ ಟ್ರಕ್ ಕಂಪ್ಲೀಟ್ ಇದ್ರೊಳಗಡೆ ಕವರ್ ಆಗಲ್ಲ. ಆ ಟ್ರಕ್ ಇಂದ ಇಷ್ಟು ಪಾರ್ಟ್ ಏನೈತಲ್ಲಪಿ, ಅಷ್ಟೇ ಪಾರ್ಟ್ ಇದ್ರೊಳಗೆ ಕಾಣ್ತದ. ಫಾರ್ ಎಕ್ಸಾಂಪಲ್, ಹಾಫ್ ಆಫ್ ದಿ ಹೆಡ್ಲೈಟ್ ಅಂತ ಅನ್ಕೋ. ಪೂರಾ ಹೆಡ್ಲೈಟ್ ಕವರ್ ಆಗಲ್ಲ ಅದ್ರೊಳಗ, ಬರೀ ಹಾಫ್ ಆಫ್ ದಿ ಹೆಡ್ಲೈಟ್ ಕವರ್ ಆಗ್ತದ ಅಂತ ಅನ್ಕೋ. ಅವ ನೋಡ್ತಾನ ಹಿಂದ್ಗಡೆ ಹಾಫ್ ಆಫ್ ದಿ ಹೆಡ್ಲೈಟ್ ಕವರ್ ಆಗಿರ್ತದ, ಹಿಂದ್ಗಡೆ ಹಾಫ್ ಹೆಡ್ಲೈಟ್ ಕಾಣ್ತಿರ್ತದ. ಅವನಿಗೆ ಗೊತ್ತಾಗಲ್ಲ ಅದು ಏನಂತ. ಏನಾರ ಬಿಡ ಮಾಡಿದ್ರೆ ಸುಮ್ಮಂಗ ಹೋಗ್ತಾನಪಿ. ನೆಕ್ಸ್ಟ್ ಡೇ ಮನಿ ಮುಂದ್ ಟೆಂಟ್ ಇರ್ತದ. ನೆಕ್ಸ್ಟ್ ಡೇ ಏನಿರ್ತದ? ಮನಿ ಮುಂದ್ ಟೆಂಟ್ ಇರ್ತದ. ಟ್ರಕ್ ಅದಿಂದ ಹಾರ್ ನೋಡ್ಯಾಕತ್ತನಪಿ, ನಿನಗ್ ಕೇಳಾಕತ್ತಿಲ್ಲ. ಅದಕ್ಕೆ ನೀನೇನ್ ಫಿಕ್ಸ್ ಮಾಡಿ, ಇಲ್ಲಿ ಮಿರರ್ ನ ಫಿಕ್ಸ್ ಮಾಡಿ, ಮಿರರ್ ನ ಸ್ಮಾಲ್ ಸೈಜ್ ಫಿಕ್ಸ್ ಮಾಡಿ. ನನಗೊಂದು ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತದ. ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಗೊತ್ತದಪಿ? ಸೈಜ್ ಆಫ್ ದಿ ಇಮೇಜ್ ಫಾರ್ಮ್ಡ್ ಆಫ್ ದ ಪ್ಲೇನ್ ಮಿರರ್ ಇಟ್ ಈಸ್ ಆಲ್ವೇಸ್ ಈಕ್ವಲ್ ಸೈಜ್ ಆಫ್ ದಿ ಆಬ್ಜೆಕ್ಟ್ ಅಂತ ಗೊತ್ತದ. ಸೈಜ್ ಸೇಮ್ ಇರ್ತಾವ. ಅಂದ್ರೆ ಪ್ಲೇನ್ ಮಿರರ್ ಏನ್ ಸೈಜ್ ಇರ್ತದನಪಿ, ಇದ್ರೊಳಗಡೆ ಅಷ್ಟೇ ಸೈಜ್ ಇಂದು ಇಮೇಜ್ ಕವರ್ ಆಗ್ತದ. ಅಪ್ರಾಕ್ಸಿಮೇಟ್ಲಿ, ಐ ನಾಟ್ ಟೆಲಿಂಗ್ ಹಿಯರ್ ಎಕ್ಸಾಕ್ಟ್ಲಿ, ಅಪ್ರಾಕ್ಸಿಮೇಟ್ ಅಷ್ಟೇ ಕವರ್ ಆಗಿರ್ತದೆ. ಅಂದ್ರೆ ಇಲ್ಲಿ ಏನ್ ಸೈಜ್ ಮಿರರ್ ಫಿಟ್ ಮಾಡ್ತೀಯಲ್ಲ ಅಷ್ಟೇ ಸೈಜ್ ಲಾರಿ ಇದ್ರೊಳಗೆ ಏನಾಗ್ತದೆ, ಕವರ್ ಆಗ್ತದೆ. ಅಪ್ರಾಕ್ಸಿಮೇಟ್ ಅಂದ್ರೆ ಈ ಸೈಜ್ ಫಿಕ್ಸ್ ಮಾಡಿ. ಅಂದ್ರೆ ಈ ಸೈಜ್ ಅದ್ರ ಬರೀ ಹಾಫ್ ಆಫ್ ದಿ ಹೆಡ್ಲೈಟ್ ಇರ್ತೈತಿ. ಹಾಫ್ ಆಫ್ ದಿ ಹೆಡ್ಲೈಟ್ ಕಾಣ್ತಿರ್ತದೆ ನಿನಗ. ನೀನ್ ಏನ್ ಮಾಡ್ತೀನಿ? ನೆಗ್ಲೆಕ್ಟ್ ಮಾಡ್ತೀವಿ. ಯಾಕಂದ್ರೆ ಕಂಪ್ಲೀಟ್ ಲಾರಿ ಕಂಡಿತ್ತಂದ್ರ ಲಾರಿ ಕಾಣಕ್ತದ,
ಸೈಡಿಗೆ ಸರಿಬೇಕಣ್ಣ ಸೈಡಿಗೆ ಸರಿ. ಬಟ್ ಹಂಗ ಆಗಲ್ಲ ಇಲ್ಲಿ. ಓಕೆ, ಆ ತರ ಆಗಲ್ಲ ಅಂತ ಹೇಳಿ ಹಾಫ್ ಆಫ್ ಹೆಡ್ಲೈಟ್ ಕವರ್ ಆಯ್ತಪ್ಪ ನಿನ್ಗೆ ಅದು ಏನಂತ ಕ್ಲಾರಿಟಿ ಸಿಗಲ್ಲ, ಗೊತ್ತಾಗಲ್ಲ ಹೊರಗಡೆ ಏನಾಯ್ತು ಅಂತ ಸುಮ್ ಹಂಗ ರೈಡ್ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಮನಿ ಮುಂದೆ ಏನಿರ್ತದ ಟೈಮ್ ಇರ್ತದ. ಹೌದಾ? ಅಂದ್ರೆ ಇದು ಕಂಪ್ಲೀಟ್ ನೀನ್ ಏನ್ ಡಿಮ್ಯಾಂಡ್ ಅದಲ್ಲ ಆ ಕಂಪ್ಲೀಟ್ ಡಿಮ್ಯಾಂಡ್ ನ ಪ್ರೊವೈಡ್ ಮಾಡಕ್ ಆಗ್ಲಿಲ್ಲ ನೀವು. ಸಾರಿ, ಮಿರರಿಗೆ. ಅಂದ್ರೆ ನೀನು ಕಂಪ್ಲೀಟ್ ಲಾರಿ ಕವರ್ ಮಾಡ್ಕೋಬೇಕಾಗಿತ್ತಪ್ಪ ಅಂದ್ರ ನೀನ್ ಏನ್ ಮಾಡ್ಬೇಕು, ಯು ಹ್ಯಾವ್ ಟು ಫಿಟ್ ದ ಪ್ಲೇನ್ ಮಿರರ್ ವಿಚ್ ಇಸ್ ಇನ್ ದ ಸೈಜ್ ಆಫ್ ಟ್ರಕ್. ಆ ಟ್ರಕ್ ಏನ್ ಸೈಜ್ ಐತಲ್ಲ ಅಷ್ಟು ಸೈಜ್ ನೀನೇನು ಫಿಕ್ಸ್ ಮಾಡ್ಬೇಕು, ಪ್ಲೇನ್ ಮಿರರ್ ಫಿಕ್ಸ್ ಮಾಡ್ಬೇಕು. ಓಕೆ, ಅಷ್ಟು ದೊಡ್ಡ ಪ್ಲೇನ್ ಮಿರರ್ ತಗೊಂಬಂದು ಎಲ್ಲಿ ಫಿಕ್ಸ್ ಮಾಡ್ತೀನಿ, ನಿನ್ ಮಿರರ್ ನಿನ್ ಹ್ಯಾಂಡಲ್ ಬೈಕ್ ಹ್ಯಾಂಡಲ್ ಫಿಕ್ಸ್ ಮಾಡ್ಕೊತೀನಿ. ಬೈಕ್ ಹ್ಯಾಂಡಲ್ ಫಿಕ್ಸ್ ಮಾಡ್ಕೊಂಡಿಯಪ್ಪ ಅಂದ್ರೆ ಹಿಂದ್ ಬರೀ ಲಾರಿ ಕಾಣ್ತದೆ, ಏನ್ ಪ್ರಾಬ್ಲಮ್ ಆಗಲ್ಲ. ಬಟ್ ಮುಂದ್ ಬರೀ ಲಾರಿ ಕಾಣಲ್ಲ, ಹೌದಾ ಇಲ್ಲ? ಹಿಂದ್ ಬರೋ ಲಾರಿ ಕಾಣಬೇಕಂತ ಹೇಳಿ ದೊಡ್ಡದೊಂದು ಮಿರರ್ ಫಿಕ್ಸ್ ಮಾಡ್ಕೊತಿ, ಹಿಂದ್ಗಡೆ ಟ್ರಕ್ ಕಾಣ್ತದಪ್ಪಿ, ಮುಂದ್ಗಡೆ ಬರೋ ಟ್ರಕ್ ಕಾಣಲ್ಲ, ಅವಾಗೂ ನೆಕ್ಸ್ಟ್ ಟೈಮ್ ನೀವು ಟೈಮ್ ಇರ್ತದೆ. ಪ್ರಾಬ್ಲಮ್ ಆಯ್ತು. ಏನಾಯ್ತು? ಪ್ರಾಬ್ಲಮ್ ಆಯ್ತು. ಆ ಪ್ರಾಬ್ಲಮ್ ಇಂದ ಓವರ್ಕಮ್ ಮಾಡ್ಲಿಕ್ಕೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮಿರರ್ಸ್ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಪ್ಪಿ. ದೋಸ್ ಆರ್ ಕಾಲ್ಡ್ ಆಸ್ ದಿ ಸ್ಪೆರಿಕಲ್ ಮಿರರ್ಸ್. ಅಂದ್ರೆ ಈ ಸ್ಪೆರಿಕಲ್ ಮಿರರ್ ಅಂದ್ರೆ ಏನಂತ ಬೇಕು ನನಗ? ಸ್ಪೆರಿಕಲ್ ಮಿರರ್ ಮೀನ್ಸ್ ಇಟ್ ಈಸ್ ಅ ಪೀಸ್ ಆಫ್ ಹ್ಯಾಲೋಸ್ಪಿಯರ್. ಒಂದು ಹ್ಯಾಲೋಸ್ಪಿಯರ್ ತಗೋತೀನಿ, ಅದ್ರದ್ದೊಂದು ಪೀಸ್ ಕಟ್ ಮಾಡ್ಕೊತೀನಪಿ. ಇಲ್ಲ ಐತಲ್ಲ ಈ ಪೀಸು, ಇದನ್ನ ಸೈಡಿಸ್ ತಗೋತೀನಪಿ. ಇದಕ್ಕ ಪ್ಲೇನ್ ಮಿರರ್ ಅಂತ ಕರಿತೀವಿ. ಆಕ್ಚುಲಿ ನೌ ಇಟ್ ಈಸ್ ನಾಟ್ ಅ ಮಿರರ್ ಅಪಿ, ಇಟ್ ಈಸ್ ಜಸ್ಟ್ ಅ ಪ್ಲೇನ್ ಸರ್ಫೇಸ್. ಇಟ್ ಇಸ್ ನಾಟ್ ಅ ಪ್ಲೇನ್ ಅಪಿ, ಇಟ್ ಈಸ್ ಅ ಕರ್ವ್ಡ್ ಸರ್ಫೇಸ್. ಇಟ್ ಈಸ್ ಏನದು? ಕರ್ವ್ಡ್ ಸರ್ಫೇಸ್. ಏನಂತ ಕರಿತೀವಿ ಅದಕ್ಕೆ? ಕರ್ವ್ಡ್ ಸರ್ಫೇಸ್. ಇದಕ್ಕೆ ಟೂ ಸರ್ಫೇಸಸ್ ಅದಾವ, ಈ ಕಡೆ ಇನ್ಸೈಡ್ ಸರ್ಫೇಸ್, ಈ ಕಡೆ ಔಟ್ಸೈಡ್ ಸರ್ಫೇಸ್. ನಾನು ಇನ್ಸೈಡ್ ಸರ್ಫೇಸ್ ಕೋಟಿಂಗ್ ಮಾಡ್ತೀನಿ, ಇಲ್ಲ ಔಟ್ಸೈಡ್ ಸರ್ಫೇಸ್ ಗೆ ಕೋಟಿಂಗ್ ಮಾಡ್ತೀನಿ. ಇವೆರಡು ಏನದವಲ್ಲಪಿ, ದೀಸ್ ಆರ್ ಕಾಲ್ಡ್ ಆಸ್ ದಿ ಸ್ಪೆರಿಕಲ್ ಮಿರರ್. ಹೌದಾ ಇಲ್ಲ? ಮಿರರ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಕಂಪಲ್ಸರಿ ಕೋಟಿಂಗ್ ಮಾಡ್ಬೇಕಾ ಇಲ್ಲ? ಸಪೋಸ್ ಕೋಟಿಂಗ್ ಮಾಡ್ಲಿಲ್ಲ ಅಂದ್ರ ಮಿರರ್ ಅನ್ಸ್ಕೊಳಲ್ಲ, ಅದು ಜಸ್ಟ್ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಆಗ್ಬಿಡ್ತೈತಿ. ಹೌದಾ? ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರೆ ಸ್ಪೆರಿಕಲ್ ಮಿರರ್. ಅಂದ್ರೆ ಸ್ಪೆರಿಕಲ್ ಮಿರರ್ ಅಂದ್ರೆ ಪರ್ಟಿಕ್ಯುಲರ್ ಡೆಫಿನೇಷನ್ ಬೇಕಲ್ಲ. ಸ್ಪೆರಿಕಲ್ ಮಿರರ್ ಅಂದ್ರೆ ಏನು? ಒಂದು ಹ್ಯಾಲೋಸ್ಪಿಯರ್ ತಗೋತೀನಿ ನಾನು. ಹ್ಯಾಲೋಸ್ಪಿಯರ್ ಅಂದ್ರೆ ಏನು? ರಬ್ಬರ್ ಬಾಲ್. ಕ್ರಿಕೆಟ್ ಆಡ್ತೀರಿ ಗೊತ್ತಾ? ರಬ್ಬರ್ ಬಾಲ್ ಕ್ರಿಕೆಟ್ ಆಡ್ತೀರಿ. ಆ ಕ್ರಿಕೆಟ್ ಆಡ್ಬೇಕಾದ್ರೆ ರಬ್ಬರ್ ಬಾಲ್ ತಗೊಂಡಿದ್ರಿ, ಇನ್ಸೈಡ್ ಏನಿರ್ತದ? ಎಂಟಿ ಇರ್ತದೆ. ಆ ಇನ್ಸೈಡ್ ಎಂಟಿ ಇತ್ತಪ್ಪ ಅಂದ್ರೆ ಹ್ಯಾಲೋ ಅಂತೀವಿ. ಅದು ಹೆಂಗಿರ್ತದೆ ಶೇಪ್? ಸ್ಪಿಯರ್ ಶೇಪ್ ನಾಗ ಇರ್ತೈತಿ. ಹ್ಯಾಲೋ ಸ್ಪಿಯರ್. ಇನ್ಸೈಡ್ ಎಂಟಿ. ಸ್ಪಿಯರ್ ಏನಿರ್ತೈತಿ? ಇನ್ಸೈಡ್ ಎಂಟಿ ಇರ್ತದೆ. ಅದಕ್ಕೆ ಏನಂತ ಕರಿತೀನಿ ನಾನು? ಹ್ಯಾಲೋ ಸ್ಪಿಯರ್ ಅಂತ ಕರಿತೀನಿ. ಹೌದಾ? ಆ ರಬ್ಬರ್ ಬಾಲ್ ತಗೋತಿರಲ್ಲ, ಆ ರಬ್ಬರ್ ಬಾಲ್ ಒಳಗಡೆ ಎಂಟಿ ಸ್ಪೇಸ್ ಇರ್ತೈತಿ. ಏನಿರ್ತದ? ಎಂಟಿ ಸ್ಪೇಸ್. ಓಕೆ, ಆ ಎಂಟಿ ಸ್ಪೇಸಿಗೆ ಏನಂತ ಕರಿತೀವಪ್ಪ ಅಂದ್ರೆ ಹ್ಯಾಲೋ ಅಂತ ಕರಿತೀವಿ. ರಬ್ಬರ್ ಬಾಲ್ ತಗೊಂಡು ಅದ್ರೊಳಗೆ ಏನಾದ್ರು ಕಂಪ್ಲೀಟ್ಲಿ ರಬ್ಬರ್ ಇರ್ತದನ? ಇಲ್ಲ, ಒಳಗಡೆ ಎಂಟಿ ಇರ್ತೈತಿ. ಅದಕ್ಕೆ ಏನಂತ ಕರಿತೀವಿ? ಹ್ಯಾಲೋ ಸ್ಪಿಯರ್ ಆಫ್ ರಬ್ಬರ್ ಅಂತ ಕರಿತೀವಿ. ಅಂತದೇ ಒಂದು ಏನ್ ತಗೋ, ಈಗ ನೀನು ಗ್ಲಾಸ್ ಇಂದ ತಗೋತಿ. ಹೌದಾ? ಯಾವ್ದು? ಗ್ಲಾಸ್ ಇಂದ. ಹ್ಯಾಲೋ ಸ್ಪಿಯರ್ ಆಫ್ ಗ್ಲಾಸ್. ಆ ಹ್ಯಾಲೋ ಸ್ಪಿಯರ್ ಆಫ್ ಗ್ಲಾಸ್ ಒಳಗಡೆ ಒಂದು ಸ್ಮಾಲ್ ಪೀಸ್ ಕಟ್ ಮಾಡ್ಕೋ. ದಿಸ್ ಇಸ್ ಅ ಪೀಸ್. ಈ ಪೀಸಿಗೆ ನಾನೇನ್ ಮಾಡ್ತೀನಿ? ಕೋಟಿಂಗ್ ಮಾಡ್ತೀನಿ. ಏನ್ ಮಾಡ್ತೀನಿ? ಕೋಟಿಂಗ್ ಮಾಡ್ತೀನಿ. ಟೂ ಸರ್ಫೇಸ್ ಅದ. ಒನ್ ಈಸ್ ಇನ್ನರ್ ಸರ್ಫೇಸ್. ಇದೇನು? ಇನ್ನರ್ ಸರ್ಫೇಸು. ಇದೇನು? ಔಟರ್ ಸರ್ಫೇಸ್ ಅಂತ ಕರಿತೀವಿ. ಟೂ ಸರ್ಫೇಸಸ್ ಅದಾವೆ. ಔಟ್ ಆಫ್ ಟೂ ಸರ್ಫೇಸ್ ಒಳಗಡೆ ಒನ್ ಸರ್ಫೇಸ್ ನಾನು ಏನ್ ಮಾಡ್ತೀನಿ? ಕೋಟಿಂಗ್ ಮಾಡ್ತೀನಿ. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ದಿಸ್ ಈಸ್ ಕಾಲ್ಡ್ ಆಸ್ ದಿ ಸ್ಪೆರಿಕಲ್ ಮಿರರ್. ಇದಕ್ಕೆ ಏನಂತ ಕರಿತೀವಿ? ಸ್ಪೆರಿಕಲ್ ಮಿರರ್. ಸರ್ ಎವ್ರಿ ಟೈಮ್ ಕೋಟಿಂಗ್ ಈ ಕಡೆನೂ ಮಾಡ್ಬೇಕಂತ ಸರ್? ಇಲ್ಲ ಸರ್, ಈ ಕಡೆನೂ ಮಾಡ್ರಿ ಸರ್. ಇದಕ್ಕೂ ಏನಂತ ಕರಿತೀವಿ ಸರ್? ಸ್ಪೆರಿಕಲ್ ಮಿರರ್ ಅಂತ ಕರಿತೀವಿ ಸರ್. ಕರೆಕ್ಟಾ? ದಿಸ್ ಇಸ್ ಸ್ಪೆರಿಕಲ್ ಮಿರರ್. ಹೌದಾ? ಅಂಡ್ ಸ್ಪೆರಿಕಲ್ ಮಿರರ್ ಒಳಗಡೆ ನಾವು ಮೇನ್ಲಿ ಟೂ ಟೈಪ್ಸ್ ಡಿವೈಡ್ ಮಾಡ್ತೀವಿ. ಹೌದಾ? ಯಾವ್ದಾವ್ದು ಅಂತಂದ್ರೆ ಫಸ್ಟ್ ಒನ್ ಈಸ್ ಕಾನ್ಕೇವ್ ಮಿರರ್. ಯಾವ ಮಿರರು? ಕಾನ್ಕೇವ್ ಮಿರರ್. ಸೆಕೆಂಡ್ ಒನ್ ಇದು ಕಾನ್ವೆಕ್ಸ್ ಮಿರರ್. ಯಾವ ಮಿರರು? ಕಾನ್ವೆಕ್ಸ್ ಮಿರರ್. ಫಸ್ಟ್ ಒನ್ ಈಸ್ ಅ ಕಾನ್ಕೇವ್ ಮಿರರ್, ಸೆಕೆಂಡ್ ಒನ್ ಈಸ್ ಅ ಕಾನ್ವೆಕ್ಸ್ ಮಿರರ್. ಕಾನ್ಕೇವ್ ಮಿರರ್ ಅಂದ್ರೆ ಏನು ಅಂತ ಬೇಕು. ಸಿಹಿ ಏನದು? ಕಾನ್ಕೇವ್. ಕಾನ್ಕೇವ್ ಇಲ್ಲಿ ಏನೈತಿ? ಇಲ್ಲಿ ಕೇವ್ ಐತಿ. ಕೇವ್ ಅಂದ್ರೆ ಕನ್ನಡದಾಗ ಏನಂತ ಕರಿತೀವಿ ನಾವು? ಗುಹೆ ಅಂತ ಕರಿತೀವಿ. ಗುಹೆ ಹೆಂಗಿರ್ತಾವ? ಹಿಂಗ್ ಒಳಗಿರ್ತಾವ ಏನ್ ಹೊರಗಿರ್ತಾವ? ಗುಹೆ ಒಳಗಿರ್ತಾವ ಏನ್ ಹೊರಗಿರ್ತಾವ? ಒಳಗಿರ್ತಾವ. ಏನ್ ಸರ್ ಗುಹೆ ಹೆಂಗಿರ್ತಾವ ಅಂತ ಗೊತ್ತಿಲ್ಲ ಅಂತ ನಮ್ಮ ಮಾಸ್ತರ್ ಯಾಕಾಗಿರಿ? ಗೊತ್ತಿಲ್ಲ ಅಣ್ಣ, ನೀವ್ ಹೇಳ್ರಿ.
ಗುಹೆ ಒಳಗಿರ್ತಾವು ಏನ್ ಹೊರಗಿರ್ತಾವು? ಒಳಗಿರ್ತಾವಪ್ಪಿ. ಹೆಂಗಿರ್ತಾವು? ಒಳಗಿರ್ತಾವ, ಇನ್ಸೈಡ್ ಇರ್ತಾವ ಗುಹೆ ಅಂದ್ರ. ಏನಿರ್ತಾವು? ಇನ್ಸೈಡ್. ಅಂದ್ರೆ ಕೇವ್ ಅಂದ್ರೆ ಏನೀಗ? ಇನ್ಸೈಡ್. ಅಂದ್ರ ಸ್ಪೆರಿಕಲ್ ಮಿರರ್ ತಗೋತೀವಿ ಒಂದು, ಆ ಸ್ಪೆರಿಕಲ್ ಮಿರರ್ಗೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ಸೈಡ್ ಇರಬೇಕು. ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರಬೇಕು? ಇನ್ಸೈಡ್ ಇರಬೇಕು. ಅಂದ್ರೆ ರಿಫ್ಲೆಕ್ಟಿಂಗ್ ಸರ್ಫೇಸ್ ಇನ್ಸೈಡ್ ಆಯ್ತು ಅಂದ್ರೆ ಔಟ್ ಸೈಡ್ ಯಾವ ಸರ್ಫೇಸ್ ಇರ್ತೈತಿ? ಕೋಟಿಂಗ್ ಸರ್ಫೇಸ್. ಏನಿರ್ತದ? ಕೋಟಿಂಗ್ ಸರ್ಫೇಸ್. ಇದಕ್ಕೆ ಏನಂತ ಕರಿತೀವಪ್ಪ ಅಂದ್ರ ಕಾನ್ಕೇವ್ ಮಿರರ್. ವಾಟ್ ಇಸ್ ದಿಸ್? ಕಾನ್ಕೇವ್ ಮಿರರ್. ಓಕೆ, ಲೆಟ್ us ಡಿಫೈನ್ ಇಟ್. ಡಿಫೈನ್ ಮಾಡು. ವಾಟ್ ಈಸ್ ಕಾನ್ಕೇವ್ ಮಿರರ್? ಆ ಸ್ಪೆರಿಕಲ್ ಮಿರರ್. ಯಾವ್ದು ಮಿರರ್ ಇದು? ಸ್ಪೆರಿಕಲ್ ಮಿರರ್ ಇದು. ಯಾವ ಮಿರರ್? ಸ್ಪೆರಿಕಲ್ ಮಿರರ್. A spherical mirror whose reflecting surface whose reflecting surface inwards inwards ಹೌದಾ ಇಲ್ಲ? That is called as a concave mirror whose reflecting surface is inwards. That is called as a concave mirror. ಹೌದಾ? ಕಾನ್ಕೇವ್. ಕೇವ್ ಅಂದ್ರೆ ಇನ್ವರ್ಡ್ಸ್. ಕೇವ್ ಅಂದ್ರೆ ಏನು? ಇನ್ಸೈಡ್. ರಿಫ್ಲೆಕ್ಟಿವ್ ಸರ್ಫೇಸ್ ಇನ್ಸೈಡ್ ಇತ್ತಂದ್ರ ಕಾನ್ಕೇವ್ ಮಿರರ್. ಸಿಮಿಲರ್ಲಿ ಸೆಕೆಂಡ್ ಟೈಪ್ ಯಾವ್ದೈತಿ? ಕಾನ್ ಕಾನ್ ಎಕ್ಸ್. ಕಾನ್ ಎಕ್ಸ್ ಏನೈತಿ? ಕಾನ್ ಎಕ್ಸ್. ಕಾನ್ ಎಕ್ಸ್ ಮಿರರ್. ಕಾನ್ ಎಕ್ಸ್ ಮಿರರ್. ಅಣ್ಣ ಎಕ್ಸ್ ಅನ್ನ ಕುಲು ಕುಲು ಅಂತ ನಗಕತ್ತ. ಅಣ್ಣ ನೀ ತಿಳ್ಕೊಳ್ಳಂತ ಎಕ್ಸ್ ಅಲ್ಲ ಇದು. ಅಣ್ಣ ಜಸ್ಟ್ 2 days ಬಿಫೋರ್ ಮೆಸೇಜ್ ಮಾಡಕತ್ತಿದ್ದ. ಅಣ್ಣ ಮೆಸೇಜ್ ಮಾಡ್ಬೇಕಾದ್ರೆ ಜಗಳ ಆಯ್ತು. ಜಗಳ ಆದ್ಮೇಲೆ ಎಕ್ಸ್ ಆಗಿ ಕನ್ವರ್ಟ್ ಆದ್ರು. ಎಕ್ಸ್ ಆಗಿ ಏನಾದ್ರು ಕನ್ವರ್ಟ್ ಆದ್ರು. ಆ ಎಕ್ಸ್ ಅಲ್ಲ ಇದು. ದಿಸ್ ಇಸ್ ಎಕ್ಸ್. ಎಕ್ಸ್ ಮೀನ್ಸ್ ಎಕ್ಸ್ಟ್ರಾ ಇಟ್ ಈಸ್. ಎಕ್ಸ್ ಮೀನ್ಸ್ ಎಕ್ಸೋ ಇಟ್ ಈಸ್. ಎಕ್ಸ್ ಮೀನ್ಸ್ ಔಟ್ಸೈಡ್ ಇಟ್ ಈಸ್. ವಾಟ್ ಇಸ್ ದಿಸ್? ಔಟ್ಸೈಡ್. ಅಂದ್ರ ರಿಫ್ಲೆಕ್ಟಿಂಗ್ ಸರ್ಫೇಸ್ ಏನಿರ್ಬೇಕ್ಲೆ? ಔಟ್ಸೈಡ್ ಇರಬೇಕು. ಅಂದ್ರ ಕೋಟಿಂಗ್ ಸರ್ಫೇಸ್ ಏನಿರಬೇಕು? ಇನ್ಸೈಡ್ ಇರಬೇಕು. ಕೋಟಿಂಗ್ ಸರ್ಫೇಸ್ ಇನ್ಸೈಡ್ ಇರಬೇಕು. ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ಸೈಡ್ ಇರಬೇಕು. ಇಲ್ಲ ಐತೆ ನೋಡಿ, ಇನ್ಸೈಡ್ ಇತ್ತು ರಿಫ್ಲೆಕ್ಟಿಂಗ್ ಸರ್ಫೇಸ್, ಕಾನ್ಕೇವ್ ಬಂದಿದ್ದಿ. ರಿಫ್ಲೆಕ್ಟಿಂಗ್ ಸರ್ಫೇಸ್ ಔಟ್ಸೈಡ್ ಇತ್ತು ಅಂದ್ರೆ ಅದಕ್ಕೆ ಏನಂತ ಕರಿತೀನಿ ನಾನು? ಕಾನ್ವೆಕ್ಸ್ ಅಂತ ಕರಿತೀನಿ. ನೀ ತಿಳ್ಕೊಳ್ಳುವಂತ ಎಕ್ಸ್ ಅಲ್ಲ ಇದೆ. ಎಕ್ಸ್ ಅಂದ್ರೆ ಎಕ್ಸ್ಟ್ರಾ, ಎಕ್ಸೋ, ಔಟ್ಸೈಡ್. ಅದಕ್ಕೆ ಏನಂತ ಕರಿತೀವಿ ನಾವು? ಕಾನ್ವೆಕ್ಸ್ ಮಿರರ್ ಅಂತ ಕರಿತೀವಿ. ಡಿಫೈನ್ ಮಾಡಿದ್ರೆ ಹೆಂಗ್ ಡಿಫೈನ್ ಮಾಡ್ತೀವಿ? A spherical mirror, a spherical mirror whose reflecting surface, reflecting surface, reflecting surface outwards, reflecting surface ಏನಿರಬೇಕು? outwards ಇರಬೇಕು. That is called as a convex mirror. These two are called as the spherical mirrors. ಆಕ್ಚುಲಿ ನಿಮ್ ಚಾಪ್ಟರ್ ಎಲ್ಲಿಂದ ಸ್ಟಾರ್ಟ್ ಆಯ್ತು? ನಾವು ಲಾಸ್ಟ್ ಪಾರ್ಟ್ 5 ವರೆಗೂ ಮಾಡಿವಲ್ಲ, ದಟ್ ಇಸ್ ಜಸ್ಟ್ ಅಬೌಟ್ ಇಂಟ್ರೊಡಕ್ಷನ್ ಆಫ್ ದಿ ಚಾಪ್ಟರ್. ಸಿಮಿಲರ್ಲಿ ಅದ್ರೊಳಗಡೆ ಸಮ್ ಕಂಟೆಂಟ್ ಇಂಪಾರ್ಟೆಂಟ್ ಅದಾವಪ್ಪಿ. ಯಾವ್ಯಾವ ಅಂದ್ರೆ ಲಾಸ್ ಆಫ್ ರಿಫ್ಲೆಕ್ಷನ್. ರಿಫ್ಲೆಕ್ಷನ್ ಅಂದ್ರೆ ಏನು? ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿ ಇಮೇಜ್ ಫಾರ್ಮ್ ಆಫ್ ದಿ ಪ್ಲೇನ್ ಮಿರರ್. ಅವೆಲ್ಲ 2 marks ಇಂಪಾರ್ಟೆಂಟ್. ಹೌದಾ? ಸಿಮಿಲರ್ಲಿ ಇಲ್ಲಿ ನಿಮ್ದು ರಿಯಾಲಿಟಿ ಆಫ್ ದಿ ಚಾಪ್ಟರ್ ಸ್ಟಾರ್ಟ್ ಆಗ್ತೈತಿ. ಇವಾಗ ನಾವು ಚಾಪ್ಟರ್ ಒಳಗಡೆ ಸ್ಟೆಪ್ ಇನ್ ಮಾಡಿದ್ವಿ. ಹೌದಾ? ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್. ದೀಸ್ ಆರ್ 2 types of the spherical mirrors. If the spherical mirror is having the reflecting surface inwards, that is called as the concave mirror. If the spherical mirror is having reflecting surface outwards, that is called as the convex mirror. These two are having many applications in our day-to-day life. ಡೇ-ಟು-ಡೇ ಲೈಫ್ ಒಳಗಡೆ ನಾವು ಜಾಸ್ತಿ ಅಪ್ಲಿಕೇಶನ್ಸ್ ಈಗ ಜಾಸ್ತಿ ಎಲ್ಲಾ ಕಡೆ ಯೂಸ್ ಮಾಡ್ಕೊಂತೀವಿ ನಾವು. ಬಟ್ ಎಲ್ಲಿ ಅಂತ ಗೊತ್ತಿರಲ್ಲ ನಮ್ಗೆ ಎಕ್ಸಾಕ್ಟ್ ಆಗಿ. ಹೌದಾ? ಎಲ್ಲೆಂತ ಗೊತ್ತಿರಲ್ಲಪಿ. ಎಲ್ಲೆಂತ ಗೊತ್ತು ಮಾಡಿಸುವುದೇ ನಂದು ಕೆಲಸ. ಹೌದಾ? ಓಕೆ, ದಿಸ್ ಇಸ್ ಯುವರ್ ಬ್ಯೂಟಿಫುಲ್ ಚಾನಲ್ ಪ್ರದೀಪ್ ಗೌಡ 09. ಸಬ್ಸ್ಕ್ರೈಬ್ ಮಾಡ್ರಪಿ. ಏನಾದ್ರು ಕನ್ಫ್ಯೂಸ್ ಇತ್ತು, ಏನಾದ್ರು ಕ್ಲಾರಿಟಿ ಇರ್ಲಿಲ್ಲಪ್ಪ ಅಂತ ಜಸ್ಟ್ ಕಮೆಂಟ್ ಮಾಡ್ರಿ. ಓಕೆ, ಏನಾದ್ರು ಡೌಟ್ ಇತ್ತು ಅಂದ್ರೆ ಕಮೆಂಟ್ ಮಾಡ್ರಪಿ. ದಿಸ್ ಇಸ್ ಯುವರ್ ಪ್ರದೀಪ್ ಗೌಡ. ಓಕೆ, ವಿ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಓಕೆ, ಥ್ಯಾಂಕ್ ಯು.